ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹುಡುಗಿ ನಮ್ಮ ಮಗಳು ಕರೆದಿದ್ದಾನೆ ಅಂತ ಹೋಗಿದ್ದಾಳೆ. ನಮಗೂ ಗೊತ್ತಿಲ್ಲ ಏನಾಯ್ತು ಎತ್ತಾಯ್ತು ಅಂತ. ಏನೋ ಚುಚ್ಚಿದ್ದಾರೆ ಅಂತಾರೆ. ಬಾಡಿ ಅದು ನಮಗೂ ತೋರಿಸ್ಲಿಲ್ಲ. ಇಲ್ಲಿ ನಾವು ಇಲ್ಲ ಇಲ್ಲ ಅವ್ರು ಯಾರು ಏನು ಕೇಳಿಲ್ಲ ಸರ್. ಅವಳು ಆಲ್ರೆಡಿ ಬೇರೆ ಚಂದು ಅನ್ನೋ ಹುಡುಗನ ಲವ್ ಮಾಡ್ತಾ ಇದ್ದಾಳೆ. ಬರ್ತಾ ಇದ್ದಾನೆ ಹುಡುಗ, ಬೇಕಾರೆ ನಾವು ತೋರಿಸ್ಕೊಡ್ತೀವಿ. ಆ ಹುಡುಗನ ಲವ್ ಮಾಡ್ತಾ ಇದ್ಲು. ಅವ್ರಮ್ಮ ಒಪ್ಲಿಲ್ಲ ಮನೇಲಿ. ನಾನು ಹೇಳಿದೆ ಅವ್ರಮ್ಮನ ಒಪ್ಪಿಸ್ ಮಾಡ್ಕೊಂಬಂಗ್ನೆ ಬೇಡ ಅಂತ. ಇಲ್ಲ ಬೇರೆ ಹುಡುಗನೆಲ್ಲ ತೋರಿಸಿದ್ದೆ ನಾನು. 2-3 ಹುಡುಗನ್ ತೋರಿಸ್ದೆ, ಒಪ್ಪದೆ ಹೋದ್ಲು. ಆಯ್ತು ನನ್ನ ಮಗಳು ಅವನ್ನೇ ಮಾಡ್ಕೋತೀನಿ ಚಂದನ. ಅವ್ರಮ್ಮ ನಿಧಾನಕ್ಕೆ ಒಪ್ಪಿಸ್ತಾನೆ ಅವನು, ನಾವು ಮಾಡ್ಕೋತೀನಿ ಅಂದು. ಆಯ್ತು ಅಂದ್ಬಿಟ್ಟು ಮದುವೆ ಮಾಡ್ಬೇಕಾಗಿತ್ತು. ಇನ್ನು ಅವ್ರಮ್ಮನ ಒಪ್ಪಿಸ್ಕೊಂತಿರ್ತಾರೆ. ಇವನು ಯಾವುದಿಂದ ಪರಿಚಯನೋ ನಮ್ಗೆ ಏನು ಗೊತ್ತಿಲ್ಲ. ಏನೋ ನಮ್ಮಮ್ಮ ಇದು ಎಲ್ಲೋ ಒಂಚೂರು ಗಲಾಟೆ ಆಯಿತು ರಾಮನಗರದಲ್ಲಿ. ಅವಾಗ ಬಂದಿದ್ದಂತೆ ಇವನು ಎಂಟ್ರಿ ಕೊಟ್ಟಿದ್ದು. ಆಗ ಗಲಾಟೆಗಳಿಗೆ ಕರೀತಿದ್ಲಂತೆ ಇವಳು. ಅವಾಗ ಪರಿಚಯ ಆಗಿರೋದು. ಏನು ಎತ್ತಾಯ್ತು ಅಂತ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ ಇನ್ಸಿಡೆಂಟ್? ಯಾರು ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿದೆ ಅಂತ ಹೇಳಿ? ಮತ್ತೆ ನಿಮ್ಮ ಮಗಳು ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳಿಲ್ಲ ಈ ತರ ಹೋಗ್ತಾ ಇದೀನಿ? ನಾನು ಫೋನ್ ಮಾಡಿದ್ದೆ ಮನೆ ಮಗಿಗೆ ಇದು ಸ್ನಾನಕ್ಕೆ ನೀರಿಡು ನಾನು ಬರ್ತಾ ಇದ್ದೀನಿ ಅಂತ. ಅವಳು ಏನಂದ್ಲು ಅಂದರೆ, ಏನೋ ನಾನು ಎಲ್ಲೋ ಹೋಗ್ಬೇಕು ಮಮ್ಮಿ, ನಾನು 3:15 ಹೋಗ್ತೀನಿ ದೇವಸ್ಥಾನಕ್ಕೆ, ಬಂಡಿಕಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ, ಬಂಡಿಕಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಲು. ಆಯಿತು ಹೋಗ್ಬಿಟ್ಟು ಬರೋಗು ಅಂತ ನಾನು ಕಳಿಸ್ಕೊಟ್ಟೆ. ನಾನು ಇರಲಿಲ್ಲ ಅವಳು ಹೋದಾಗ. ಅವಳು ಹೋಗ್ಬಿಟ್ಟಿದ್ಲು ಬರೋಷ್ಟಕ್ಕೆ ಹೋದ್ಲು. ನಾನು ಮದುವೆಗೆ ರೆಡಿಯಾಗಿ ಹೋಗೋಕ್ಕೆ ರೆಡಿಯಾಗಿದ್ದೆ. ನಾನು 5 ಗಂಟೆ ಮನೆ ಬಿಟ್ಟೆ. ನಮಗೆ 8 ಗಂಟೆಗೂ ಕೂಡ ಅವಳು ಫೋನ್ ಮಾಡಿದ್ದಾಳೆ. ಪೆಟ್ರೋಲ್ ಇಲ್ಲ ಮಮ್ಮಿ, 100 ರೂಪಾಯಿ ಹಾಕು ಅಂದು. ಆಯ್ತು ಅಂದ್ಬಿಟ್ಟು 100 ರೂಪಾಯಿ ಹಾಕಿದೆ. ನಾನು ಹಾಕಿ 10 ನಿಮಿಷ 10 ಕಾಲವರೆ ಅಷ್ಟೇ. ನಾನು ಮನೆಗೆ ಹೋಗೋ ಅಗ್ರಾರಿಕೆ, ನಾನು ಇರಲ್ಲ ಮನೇಲಿ ಮಲಿಕೊಳ್ಳೋಕೆ. ಒಬ್ಬಳೇ ಮಲಿಕೋಬೇಡ ನಮ್ಮ ಮನೇಲಿ, ಮನೆಗೆ ಹೋಗು ನೀನು, ನಮ್ಮಮ್ಮ ಮನೆ ಐತೆ ಅಲ್ಲಿಗೋಗು ಮಲಿಕೊಳ್ಳೋಕೆ ಅಂದೆ. ಅವಳು ಆಯ್ತು ಹೋಗ್ತೀನಿ ಅಂದ್ಬಿಟ್ಟು ತಿರ್ಗಾ ಯಾಕೋ ಫೋನ್ ಎತ್ತುತ್ತೆ ಅಲ್ಲ. ನಾನು ರಿಟರ್ನ್ ಮಾಡ್ತಾ ಇದ್ದೆ. ಡ್ರೈವರ್ ಎತ್ತಿದ್ರು. ಅವಾಗ ನಮಗೆ ನ್ಯೂಸ್ ಗೊತ್ತಾಗಿದೆ. ನನಗೇನು ಗೊತ್ತಿಲ್ಲ. ಡ್ರೈವರ್ ಹೇಳಿದ್ರು 8:30 ಆಗಿತ್ತು ಸಾಯಂಕಾಲ. ರಾತ್ರಿ ಇವರು ನನಗೆ ಗೊತ್ತಿಲ್ಲ ಸರ್. ಇವಳು ಹೇಳಲಿಲ್ಲ ನಮ್ಗೇನು. ಗಾಡಿ ಅಂತೆ, ಗಾಡೀಲಿ ಹೋಗಿದ್ದು. ಅವನ ಗಾಡಿ, ನಮ್ಮ ಗಾಡಿ ನಮ್ಮ ಮನೆ ತವೇ ನಿಂತೈತೆ. ಅವನ ಗಾಡೀಲಿ ಕರ್ಕೊ ಹೋಗಿದ್ದೆ. ಚಂದು ಅಂತ ಬರ್ತಾನೆ ಅವನು. ಇಲ್ಲೇ ಅವನೇ ಬರ್ತಾ ಇದ್ದ. ಇಲ್ಲ ಸರ್, ಇಲ್ಲ. ಆ ಹುಡುಗನೂ ಬರ್ತಿರ್ಲಿಲ್ಲ, ಇವನು ಬರ್ತಿರ್ಲಿಲ್ಲ. ಚಂದು ಜೊತೆ ಅವ್ರಮ್ಮ ಒಟ್ನಲ್ಲಿ ಮಾತುಕತೆ ಅವ್ರು ಆಡಿದ್ರು. ಅವ್ರಿಬ್ರೆ ಮಾತಾಡ್ಕೊಂಡಿದ್ದು, ಹುಡುಗ ಹುಡುಗಿ. ನಾನೊಂದು ಹೇಳಿದ್ಲು ಮನೇಲಿ ಅವ್ರಮ್ಮ ಒಪ್ತಾ ಇಲ್ವಂತೆ ಅಂದು. ಅದಕ್ಕೆ ನಾನಂದೆ ಅವ್ರಮ್ಮನ ಒಪ್ಸು, ಇಲ್ಲ ಬೇರೆ ಕಡೆ ಹುಡುಗನ್ ನೋಡ್ತೀನಿ ನಾನು ಅಂತ ನಾನು ಹೇಳಿದ್ದೆ. ನಮ್ಗೇನು ಗೊತ್ತಿಲ್ಲ. ಆದ್ರೆ ನಮ್ಮ ಏರಿಯಾ ಹುಡುಗರು ನಮ್ಗೆ ಹೇಳಿದ್ರು, ಸರಿ ಇಲ್ಲ ಅವನು ಮೆಂಟ್ಲು ಲೂಸ್ ನನ್ನ ಮಗ ಅಂತ ಹೇಳಿದ್ರು. ನನ್ಗೆ ಹೇಳಿದ್ರು ಅವನು ಈ ಕಡೆಯಿಂದ ಇಲ್ಲ, ಆ ಹುಡುಗ ಮೆಂಟ್ಲು. ನಾನು ಕೇಳಿದೆ, ಗಲಾಟೆ ಮಾಡಿದೆ, ಯಾಕಪ್ಪ ನಮ್ಮ ಹುಡುಗಿಯಿಂದ. ಇಲ್ಲ ಅಕ್ಕ ಅಂತದ್ದು ಏನಿಲ್ಲ, ಅಕ್ಕ ತಮ್ಮ, ನಾವು ಅಕ್ಕ ತಮ್ಮನ ತರ ಇದ್ದೀವಿ. ಇಲ್ಲ ನಮ್ಗೇನು ಗೊತ್ತಿಲ್ಲ, ಯಾರೋ ಹುಡುಗರು ಹೇಳಿದ್ರು ನಮ್ಗೆ. ಈಗ 2-3 ತಿಂಗಳಾಯ್ತು ಸರ್. ಈ ಗಾಡಿದು ಗಾಡಿ ವಿಷಯಕ್ಕೆ ಬಂದಾಗ ಹಂಗಂದ್ರು. ಗಾಡಿ ವಿಷಯ ಅಂದ್ರೆ ಅದು ಒಂಚೂರು ದುಡ್ಡನ್ನೇ ಅವರ ನಮ್ಮ ತಾಯಿದು. ಅದು ಯಾರ್ದು ಹಿಡ್ಕೊಟ್ಟಿದ್ದು ಅವನು ಇಷ್ಟು ದೊಡ್ಡ ರೌಡಿ ಅಂತ ನನಗೆ ಗೊತ್ತಿಲ್ಲ. ಅವರು ಹಿಡ್ಕೊಟ್ಟಿದ್ರು, ಅದರಿಂದ ಹೆಲ್ಪ್ ಗೊತ್ತಾಗಿದ್ದು.